ನಮ್ಮ ಮನೆಯಾಗೆಲ್ಲ ಬರೀ ದರಿದ್ರಗಳೇ ಇರೋದು. ಮನೆ ಕಂಡಿರೋದು ಮಡ್ಚಾಕಲ್ಲ. ಒಂದು ಟೀ ಲೋಟ ಎಲ್ಲಿ ಟೀ ಕುಡಿತಾರೋ ಅಲ್ಲೇ ಟೀ ಲೋಟ ಇಡ್ತಾರೆ. ಒಂದು ಸೋಫಾದ ಮೇಗಳು ನೀಟಾಗಿ ಕವರ್ ಹಾಕಲ್ಲ. ಒಂದು ಕಸ ಹೊಡಿಯಲ್ಲ, ಏನಿಲ್ಲ. ಏನು ತಿಂದು ಬಿಸ್ಕೆಟ್ ತಿಂದು ಬಿಸ್ಕೆಟ್ ಕವರ್ ಅಲ್ಲಲ್ಲೇ ಬಿಸಾಕೋದು. ಒಂದು ಚಾಕ್ಲೇಟ್ ತಿಂದು ಚಾಕ್ಲೇಟ್ ಕವರ್ ಅಲ್ಲಲ್ಲೇ ಬಿಸಾಕೋದು. ಎಲ್ಲ ಬರೀ ದರಿದ್ರಗಳು. ಅದಕ್ಕೆ ಅನ್ಸುತ್ತೆ ಇತ್ತೀಚಿಗೆ ನಮ್ಮ ಮನೆಗೆ ಇಷ್ಟೊಂದು ದರಿದ್ರ ಸುತ್ಕೊಂಡಿರೋದು. ಥೂ, ಅಯ್ಯೋ, ಮನೆಗೆ ಎಷ್ಟು ನೀಟಾಗಿ ಇಟ್ಕೊಂತೀವೋ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ. ನಾವು ಯಾವಾಗ ಹಿಂಗೆ ಅಟ್ಕಸ್ಪಿ ಬದುಕು ಮಾಡ್ತೀವೋ ಆವಾಗಲೇ ಹಿಂಗೆ ಮನೆಯಾಗೆಲ್ಲ ಬರೀ ಹಿಂಗೆ ಎಡವಟ್ಗಳಾಗೋದು. ಮತ್ತೆ ಏನಾದರೂ ಮಾಡಿ ಅವ್ರೂರಿಗಳನ್ನ ಕಳಿಸ್ಲೇಬೇಕು. ಅರವತ್ತನ್ನ ಮನೆ ಐತೆ, ಸುಮ್ಮನೆ ಹೋಗಳು ಪಾಡಿಗಳು ಇದ್ದರೆ ಯಾವುದು ಇರಲ್ಲ. ಹಿಂಗೆ ಇದ್ದರೆ ಹಿಂಗಿರೋದೆಯ. ನಾನೇನು ರೊಚ್ಚಿಗೆ ಎದ್ದು ಬಿಡ್ತೀನಿ ಇವತ್ತು. ಏನಾನ ಮಾಡಿ ಬ್ಯಾಗ್ ತಗೊಂಡು ವಾರಕ್ಕೆ ಎಸ್ದು ಬಿಡ್ತೀನಿ. ಇವತ್ತು ಅವಳು ಏನು ಮಾಡ್ತಾಳೋ ಗೊತ್ತಿಲ್ಲ. ಹೊರಕ್ಕೆ ಹೋಗ್ಬೇಕು ಅಷ್ಟೇನೆ. ನನಗೂ ಹೇಳಿ ಸಾಕಾಗೈತಿ. ಏನು ಮಾಡೋಣ. ನಾವು ಬೇಡ ಜಗಳ ಮಾಡ್ಕೋಬಾರ್ದು. ಸುಮ್ಮನೆ ಯಾಕೆ ಅಂತ ನಾವು ಎಷ್ಟು ಅನುಸರಿಸ್ಕೊಂಡು ಇದ್ದಂಗೆಲ್ಲನ ಅವ್ರದ್ದು ಯಾಕೋ ಜಾಸ್ತಿ ಆಗ್ತೈತಿ. ಯಾಕಜ್ಜಿ ಹಿಂಗೆ ಬೈಕೆಂಬ್ತೀಯ? ನೀನಂತೂ ಯಾವಾಗಲೂ ಬೈಕೆಂಬ್ತಿರ್ತೀಯ ಕಣಜ್ಜಿ. ನಾವೇನು ಮಾಡಿದೆ? ಯಾಕೆ ಬೈಕೆಂಬ್ತೀಯ? ಕೆಂತಂದ್ರೆ ಆಗಲೇ ಬಿಸ್ಕೆಟ್ ತಿಂದು ಅಲ್ಲೆಲ್ಲೇ ಕವರ್ ಬಿಸಾಕ್ತೀಯ. ಮನೆ ಕೆಂಡಿರತ್ತಾಗ ಇನ್ನೂ ಬೆಡ್ಶೀಟ್ ಎಲ್ಲ ಮಡ್ಚಿ ಹಾಕಿಲ್ಲ. ನೀಟಾಗಿ ಮನೆಯಾಗೆ ನೀಟಾಗಿ ಇಕ್ಕೊಂಡ್ರೆ ಯಾರು ಏನೋ ಅಂಬಲ್ಲ. ನಿಮ್ಮ ಸಾಕ್ರಿ ಮಾಡ್ಬೇಕಂದ್ರೆ ನಮ್ಗೆ ಎಲ್ಲದೆಲ್ಲ ತಕ ಆಗಲ್ಲಮ್ಮ. ನಮಗೂ ಆಗಲ್ಲ. ಮತ್ತೆ ಮಾಡ್ದಂಗೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನಮ್ಮ ಮತ್ತಿನ ಒಂದಿಷ್ಟು ಶಕ್ತಿಯಾಗೆ ಚೆನ್ನಾಗನ ಐತೆ. ನನಗಂತೂ ಶಕ್ತಿನೇ ಇಲ್ಲ. ಕೈಕಾಲೆಲ್ಲ ನಾವು ಬೆನ್ನೆಲ್ಲ ಸೇರುತ್ತೆ. ಏನು ಮಾಡೋಣ? ನಮ್ಗಂತ ಕಷ್ಟಗಳು. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿಂಗೆ ಹೇಳಿದ್ರೆ ಯಾಕೆ ಹೇಳ್ತಾಳೋ ನಮ್ಮ ಅಜ್ಜಿ ಅಮ್ಮಂಗೆ ಆಗುತ್ತೆ. ಅವಳು ತಮಗೆ ಯಾಕೆ ಹೇಳ್ತಾಳೋ ಬಿಡು. ನಮ್ಮ ಅಮ್ಮ ಮಾಡೋಕ್ಕೆ ಕೆಲಸ ಇಲ್ದಲೆ ಹೇಳ್ಕೊಂತಾಳೆ ಅಮ್ಮಂಗೆ ಆಗುತ್ತೆ. ಬಿಡಜ್ಜಿ ಮಾಡ್ತೀವಿ. ನೀನೇನು ಗುಣ ಅಂತೀಯ. ಬಿಡು ಹೋಗ್ಲಿ. ಇಲ್ಲ, ಇವತ್ತು ನೀವು ಮನೆ ಖಾಲಿ ಮಾಡಲೇಬೇಕು. ಮನೆಯಿಂದ ಹೊರಗೆ ಹೋಗ್ಲೇಬೇಕು. ನಿಮ್ಮ ಊರಿಗೆ ನೀವು ಹೋಗ್ರಿ. ಮನೆ ಐತಿ. ಅವರಿಬ್ರು ಕಳಿಸಿದೆಯಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಕ್ಕೆ ನಿಮ್ಮ ಅಪ್ಪ ಇನ್ನೂ ಅವಳನ್ನ ಕರಿಯಮ್ಮನ್ನು. ನೀವೇ ಹೋಗಿ ಮಾಡಿ ಅಲ್ಲೇ ಇದು ಬಿಡೋಣ. ಹೋಗೋದು ಬಿಟ್ಟು ನೀನು ನಿಮ್ಮಮ್ಮಯ್ಯ ಇಲ್ಲೇ ಸೇರ್ಕೊಂಡಿದ್ದೀರ. ಅಮ್ಮ ಹೇಳ್ತಾಳ ರಾಮ ಅಂತ ಹೇಳಿದ್ರು ಹೇಳ್ತಾಳೆ. ನನಗೆ ನನ್ನ ಸಖತ್ತು ಸೀಟು ಬಂದೈತಿ. ಇವತ್ತೇನ ಮಾಡಿ ಇವ್ರನ್ನ ಅವ್ರ ಊರಿಗೆ ಕಳಿಸ್ಬಿಡ್ಬೇಕು. ಇವರು ನಮ್ಮ ಋತಮ್ಮ ಇವರು ಹೋಗ್ಬಿಟ್ರೆ ಅವ್ರ ಊರಿಗೆ ಇಲ್ಲಿ ಸಮಸ್ಯೆನೇ ಬಗೆಹರ್ದು ಹೋಗ್ಬಿಡುತ್ತೆ. ಜಗಳಗಳೇ ಇರಲ್ಲ. ಹಿಂಗೆಲ್ಲ ಆಗತ್ಕಿನ್ನ ಸುಮ್ಮನೆ ಇವಳ ಪಾಡಿಗೆ ಇವಳು ಹೋಗಿ ಅವ್ರ ಮನೆಗೆ ಅವ್ರು ಇದ್ದರೆ ಯಾವುದು ಇರಲ್ಲ. ಅವ್ರ ಪಾಡಿಗೆ ಅವ್ರ ಜೀವನ ಅವ್ರು ಮಾಡ್ಬೇಕು. ಸುಮ್ಮನೆ ಅವ್ರ ಜೀವನ ಅವ್ರು ಮಾಡಿ ಹೆಂಗೋ ಆಗತ್ತ. ಸುಮ್ಮನೆ ನಾವು ಹಂಗೆ ಹಿಂಗೆ ಅಂತೇಳಿ ಎಲ್ಲ ಇದು ಮಾಡ್ಕೊಂಡಿದ್ರೆ ಯಾವುದು ಇದಾಗಲ್ಲ. ಅದಕ್ಕೇ ನಾವು ಏನಾನ ಒಂದು ನಾನಿವತ್ತು ಇವ್ರ ಹತ್ರ ಜಗಳ ಮಾಡಿ ಕಳಿಸ್ಲೇಬೇಕು. ಪುಣ್ಯ ಶಿವಾನಿ ಅತ್ತ ಹೆಂಗೋ ಇರ್ತಾರತ್ತ. ಅವನು ಹೋಗಿದ್ದೆ ಬೆಳಗಿಲೆ ಮಾತಾಡ್ಸೋಣ ಅಂತ. ಏನು ಮಾಡೋದಪ್ಪ, ಮಾತಾಡ್ಸಿರಿ ಅವ್ರಿಗೆ ಇವಾಗ ಸಿಟ್ಟು. ನೋಡು ಹಿಂಗೆ ಇವಾಗ ನಮ್ಮ ಮತ್ತೆ ಕರಿಯಕ್ಕೆ ಬಂದೈತೆ ನಮ್ಮನ್ನ. ಎಷ್ಟು ದಿನ ಮಗಳು ಅಂಬೋದು ಅಂತ ಇವಾಗ ಅವ್ರಿಗೆ ಸಿಟ್ಟು. ಇವಾಗ ನಾನು ಕರೆದ್ರೆ ಇನ್ನು ಅವ್ರಿಗೆ ಸಿಟ್ಟು ಜಾಸ್ತಿ ಆಗುತ್ತೆ. ಹೇಳ್ತಾ ಇದ್ದಾಳ ರಮ್ಮೆಂಟಾಗೆಲ್ಲ ಹೇಳ್ಕೊಂಬ್ಲಾಡು. ನೋಡ್ರಿ, ಹಿಂಗೆ ಮನೆ ಕೆಂಡಿರೋ ತಗಳ ಸಮೇತ ಬೆಡ್ಶೀಟ್ಗಳು ತೆಗ್ದಾಕಲ್ಲ. ಕೆಳಗೆ ಹಾಚಿರೋದು ಕೆಳಗೆ ಹಿಂಗೆ ಐತಿ. ಕನ್ಬೇಕೋ ಬೇಡವ ನಾನು ಅಂದರೆ ಈಗಳಪ್ಪ ನಮ್ಮಮ್ಮ ಎಂತಳಮ್ಮಂಗೆ ಆಗುತ್ತೆ ಅನ್ಕಂಬ್ಲೇಳು. ಮನೆಯಾಗೆ ಇದ್ದಿರೋದಕ್ಕೆ ಬೇಜಾರಾಗಲ್ಲ. ಏನಾನ ಒಂದು ಸ್ವಲ್ಪ ಮಾಡ್ಬೇಕು ತಾನೆ ಕೆಲಸಗಳನ್ನ. ಬರೀ ಕಣ್ಣರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವಳು ಹಿಂಗಂದ್ಲು ಇವಳು ಹಿಂಗಂದ್ಲು ಬರೀ ಅದನ್ನೇ ಅವಳು ಇದು ಮಾಡ್ಕೊಂತ ಹೋದ್ರೆ ನಮ್ಮ ಋತಮ್ಮ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಅವಳು ಯಾವ ಮುಂದುವರಿಯೋದು? ಇವರು ನಾನು ಹೇಳ್ತೀನಿ ಸೈಟ್ ತಗೊಂಡಿದ್ರೆ ಅಮ್ಮನಿಗಿನ ಕಟ್ಟೋದು ನೋಡ್ರಮ್ಮ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ. ಏನು ಸೈಟ್ ಇದಾವೆ, ಏನೋ 4 ಸೈಟ್ ತಗೊಂಡಿದ್ದೀರಾ ಅಂತ ನಾನು ಅದನ್ನೇ ಹೇಳೋದು. ಮನೆಗಿನ ಕಟ್ಟಿ ಬಾಡಿಗೆ ಗಿಡಿಗೆ ಬರೋಕೆ ಮಾಡ್ಕೊಳ್ರಮ್ಮ ಅಂತಂದ್ರೆ ಬರೀ ಕಂಡರ ಬಗ್ಗೆ ತಲೆ ಕೆಡಿಸ್ಕೊಂಬದೇ ಆಗುತ್ತೆ ಅವಳು. ಕಂಡರ ಬಗ್ಗೆ ಯಾಕಮ್ಮ ಹಂಗೆ ಬೈಕಂತೀಯ? ದರಿದ್ರಗಳು ಅಂತ ನೀನು ಅಂತ ಮಾತಾಡಬೇಡ. ಬೈಕೆಂದ ಏನು ಬೈಕೆಂಬದೇಯ? ದರಿದ್ರಗಳು ಅಂತ ಬೈಕೆಂಬದೆ. ಮತ್ತೆ ಬೈಕೆಂದ ಏನು? ಮಾತಾಡ್ತೀನಿ ಅಂತೀನಿ, ಆದ್ರೆ ಹಸಿ ಕಂತೀನಿ. ಇಲ್ಲೇ ಇದ್ರೆ ನೀನು ಸುಮ್ಮನ ಹೋಗಮ್ಮ. ಮನೆ ಐತೆ, ಏನು ಮನೆ ಇಲ್ದಾಳಲ್ಲ, ಅಷ್ಟು ದೊಡ್ಡ ಮನೆ ಕಟ್ಟಿ ಬಂದಿಲ್ಲಿ ಸೇರ್ಕೊಂಡ್ರೆ ಮನೆ ಹೊಟ್ಟೋದ್ವಾನ. ಹೋಗು ಸುಮ್ಮನೆ. ಅಲ್ಲ ಬೇಕಾದ್ರೆ ಹೋಗ್ತೀವಿ. ದರಿದ್ರಗಳಂತ ಮಾತಾಡಬೇಡಮ್ಮ. ನೀನು ಪಿಟಿ ಬೈಕೆಂಬದು ಹಂಗೆಲ್ಲ ಮಾಡಬೇಡ. ನಾನು ಮಕ್ಕ ತೊಳ್ಕೊಂಬನ ಅಂತ ಹೋದೆ. ಅದು ಮಡ್ಚಾಕ್ತಿದ್ದೆ. ಮಡ್ಸಾಕತ್ತಾಗ ಒಂದು ಸ್ವಲ್ಪ ಸುಧಾರಿಸಲ್ಲ ಕಣಮ್ಮ. ನೀನಂತೂ ಆಗಿಬಿಡ್ಬೇಕು. ಏನಾನ ಆಗಲಿ ಕೆಲಸಗಳು ಆಗಿಬಿಡ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಾಕು. ನೀನಂತೂ ಗೊಣ ಅಂತೀಯ. ಸ್ವಲ್ಪನಾದರೂ ಸುಧಾರಿಸಲ್ಲ. ಸ್ವಲ್ಪ ಸುಧಾರಿಸ್ಬೇಕಮ್ಮ ಮನೆಯಾಗಿದ್ದ ಮೇಲೆ. ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನೀವು ಈ ಮನೆಯಾಗ ಇರ್ಕೊಡ್ದು ಇವತ್ತು. ನಿಮ್ಮ ಪಾಡಿಗೆ ನಿಮ್ಮ ಊರಿಗೆ ನೀವು ಹೊರಟೋಗ್ಬಿಡ್ಬೇಕು. ನಿಮ್ಮ ಊರಿಗೆ ಹೋಗ್ರಿ. ನಾನು ಇವತ್ತು ನಾನೇನು ಮೂಲ ಹಚ್ಕೆ ಹೇಳ್ತಾ ಇಲ್ಲ. ನೀನು ಏನಾನ ಹೋಗಲ್ಲ ಅನ್ನು ಬೇಕಾದ್ರೆ ನನ್ನ ಮನೆಯಿಂದ ಹಚ್ಚಿಕ್ಕಾಗ್ತೀನಿ ಬ್ಯಾಗ್ ತೆಗೆದು.
ನೀನು ಏನಾನ ಅಂತ ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ. ನೀವು ಇಲ್ಲಿಂದ ಹೋಗ್ಬಿಟ್ರೆ ರೋತಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ನಮ್ಮ ಮಗ ಸೊಸೆ ಎಲ್ಲರೂ ಚೆನ್ನಾಗಿರ್ತಾರೆ, ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿರ್ತಾರೆ. ನಿನ್ನಿಂದಲೇ ಇವಾಗ ಎಲ್ಲರಿಗೂ ಬಂದಿರೋದು ನೋವು, ನಿನ್ನಿಂದ ಇವತ್ತು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನನ್ನ ತಮ್ಮನ ಹೆಂಡತಿ ಮಾತಾಡಿಸ್ದಂಗಾದ್ರು, ನನ್ನ ಮಕ್ಕಳು ಸೊಸೆಯರಿಬ್ಬರು ದೂರ ಆದ್ರು, ನಮ್ಮ ಅತ್ತೆನೂ ದೂರ ಹೋಯ್ತು. ನಿನ್ನಿಂದಲೇ ಎಲ್ಲ ಆಗ್ತಾ ಇರೋದು. ಅದಕ್ಕೇನೆ ನೀನು ನಿಮ್ಮೂರ್ಗೆ ಹೋಗ್ಬಿಟ್ರೆ ಎಲ್ಲ ಸಮಸ್ಯೆಗಳು ಬಗೆಹರ್ದು ಹೋಗ್ಬಿಡುತ್ತೆ. ನೋಡು ಯಾವ ಥರ ಮಾತಾಡ್ತಾ ಇದೀಯ ಅಂತ. ಹಿಂಗಂದ್ರೆ ನನ್ನ ಮಗಳು ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಒಂದು ಸ್ವಲ್ಪನಾದರೂ ಅಮ್ಮ ಸ್ವಲ್ಪ ದಿನ ಅಮ್ಮ, ಒಂದು 2 ತಿಂಗಳ ಮಟ್ಟಿಗೆ ಈಗ ಬಾಡಿಗೆ ಮನೆನಾದರೂ ಮಾಡ್ಕೊಂಡಿರ್ತೀವಿ, ಬಾಡಿಗೆ ಮನೆ ನೋಡ್ತಾ ಇದ್ದೀವಿ ಇರು. ಬಾಡಿಗೆ ಮನೆ ನೋಡ್ತೀವಿ. ಬಾಡಿಗೆ ಮನೆ ಮಾಡೋದು ಬೇಡ, ಎಂಥದ್ದು ಬೇಡ, ಸುಮ್ಮನೆ ನಿಮ್ಮೂರ್ಗೆ ಹೋಗೋದು ಕಲ್ಕಳೆ. ನೀನು ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಇಲ್ಲೇ ಇದೆ ಹಣೆ ಬರಾನೇನೆ. ಸುಮ್ಮನೆ ನಿಮ್ಮೂರ್ಗೆ ಹೋದ್ರೆ ಆತಮ್ಮ, ನಿಮ್ಮೂರ್ಗೆ ಹೋದ್ರೆ ಯಾವುದು ಇರಲ್ಲ ಅತ್ಲಾಗೆ. ಹೋಗಲ್ಲಮ್ಮ, ಇನ್ನೂ ಸ್ವಲ್ಪ ದಿನ ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕಂತೂ ನಮ್ಮ ಊರಿಗೆ ಹೋಗಲ್ಲ ನಾನು. ನೀನೇನಾದರೂ ಅಂದ್ಕ, ನಾನು ಹೋಗಲ್ಲ. ಹೋಗ್ದಿಲ್ಲದ್ಮೇಲೆ ನಮ್ಮ ಮನೆಯಾಗ ಇರಬೇಡ, ನೀನು ಇರಬೇಡ, ಇರ್ಕೊಡ್ದು ಹೋಗ್ರಿ. ಎಲ್ಲ ನಿಮ್ಮಿಂದಲೇ ನಮಗೆ ಬಂದಿರೋದು. ನಾವು ಹೆಂಗೆ ಇರ್ತಿದ್ವತ್ತ. ಯಪ್ಪ ಇವಜ್ಜಿ ಯಾಕಂಗ ಆಡುತ್ತಪ್ಪ. ಅವಮ್ಮಗೆ ಯಾರೋ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರು ತಗ. ಆ ಬಾಡಿಗೆ ದುಡ್ಡು ಬರ್ದಂಗಾಯ್ತಲ್ಲ, ಒಂದಿಟ್ಟು ದುಡ್ಡು ಬಂದಿದ್ರೆ ನಮ್ಮ ಅಮ್ಮಗೆ ಚೆನ್ನಾಗಿರೋದು. ಆ ಬಾಡಿಗೆ ದುಡ್ಡು ಬರ್ದಿಲ್ಲ ಬಿಡಮ್ಮ, ಏನು ಅವ್ರು ಕೊಟ್ಟಿರೋದೇನು ನೆಚ್ಕೊಂಡಿರ್ಬೇಕು, ಬಿಸಾಕ್ ಸುಮ್ಮನಾಗಮ್ಮ. ಏನು ಆ ಮನೆ ಅದು ಬಾಡಿಗೆ ದುಡ್ಡು ಬಂದಿಲ್ಲ ಅಂತ ನೀನು ಟೆನ್ಷನ್ನು. ಕೈಯ ದುಡ್ಡು ಇದ್ಬಿಟ್ರೆ ಚೆನ್ನಾಗಿರ್ತೀಯ. ಇವಾಗ ದುಡ್ಡಿಂದೆಲ್ಲ ಒಂದು ಸ್ವಲ್ಪ ಇಕ್ಕಟ್ಟಾಗ್ಬಿಡ್ತಾ, ಆ ದುಡ್ಡು ಬೇರೆ ಬರಲಿಲ್ವಲ್ಲ, ಅದಕ್ಕೆ ನೀನು ಹಿಂಗೆ ಆಡ್ತಾ ಇದೀಯ. ಆ ದುಡ್ಡು ಏನಮ್ಮ ಬಿಡು, ಅವ್ರ ಬಾಡಿಗೆ ದುಡ್ಡೆಲ್ಲ ಏನು ನೆಚ್ಕೊಂಡತ್ತಾಗೆ ಹಂಗೆ ಯಾತ್ಕ ಆಗೋದು. ನಮ್ಮ ತೇವಲು ತಾಪತ್ರ ಐಕಿ. ಏನು ಯಾರೇ ಕೊಡಲ್ಲ 50,000 ಇಲ್ಲ ಅಂತಂದರೆ ಯಾರೂ ಕೊಡಲ್ಲ ಕಣಮ್ಮ ನಮಗೆ. ಇವತ್ತು ಎಷ್ಟು ಕಷ್ಟ ದುಡ್ಡಿಂದು. ಹೆಂಗ 30,000, 35,000, 40,000 ಬಾಡಿಗೆ ನೋಡ್ತಿದ್ದೆ ಮನೆ ದುಡ್ಡ. ದಿನ ಕಳಿತಂಗೆ ಇನ್ನೂ ಸ್ಯಾನೆ ಆಗವೆ ಹೊರ್ತು ಬಾಡಿಗೆ ಅಂತ ಕಮ್ಮಿ ಆಗ್ತಿರ್ಲಿಲ್ಲ. ಹಂಗಾತ ತಿಂಗಳ ನನ್ನ ಕೈಗೆ ದುಡ್ಡು ಬರೋವು. ನಿಮ್ಮಿಂದ ಎಲ್ಲ ಕಳ್ಕೊಂಡಂಗಾಯ್ತು ನಾನು. ಯಾಕೆ ಏನಾಯ್ತಮ್ಮ, ಯಾಕಿರುತ್ತಮ್ಮ? ನೋಡ್ರಿ ಅದಂಟಿ ಸುಮ್ಮನೆ ಏನೇನೋ ಮಾತಾಡ್ತೈತೆ ಈ ಅಮ್ಮ. ಹೋಗ್ರಿ ದರಿದ್ರಗಳ ಬಂದಿಲ್ಲಿ ಸೇರ್ಕೊಂಡಿದ್ದೀರಾ ಅಂತ ಅನ್ನುತ್ತೆ. ದರಿದ್ರ ಅಂಬುತ್ತೆ. ನೋಡಿ ನನ್ನ ರುತಮ್ಮ ಅಂತೇಳಿ ಎಷ್ಟು ಚೆನ್ನಾಗಿ ನಮ್ಮ ಅಮ್ಮಯ್ಯ ಮಾತಾಡಿಸಿ ಹಿಂಗೆ ಹೇಳ್ತಿದ್ದಿದ್ದು, ಇವಾಗ ಯಾವ ಥರ ಮಾತಾಡತ್ತೆ ನಮ್ಮ ಅಮ್ಮಯ್ಯ ಅಂತ. ಅಲ್ಲ ಈ ಥರ ಮಾತಾಡಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಹೋಗು 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 ಅಂತೈತೆ. ನಾನು ಹೋಗ್ತೀನಿ ಕಣಮ್ಮ, ಇರು ಸುಧಾರಿಸು ಅಂತಂದ್ರೆ ಸುಧಾರಿಸಂಗೇ ಇಲ್ಲ, ಸ್ವಲ್ಪನೂ ಸುಧಾರಿಸಂಗಿಲ್ಲ. ಯಾಕೆ ಮಾತಾಡ್ತೀವಿ ಬಿಡ ಮತ್ತ ಚೈತ್ರ. ಇಲ್ಲ ನಾನು ಮಾತ್ರ ಸಹಿಸ್ಕೊಂಬಲ್ಲ. ಈ ಪಟ್ ಏನೋ ಅನ್ಕೊಂಬ್ಲಳ ನಮ್ಮಮ್ಮ ಏನು ಹಿಂಗೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಅವ್ರ ಊರಿಗೆ ಅವ್ರು ಹೋಗ್ಬೇಕು ಅಷ್ಟೇ ಇವತ್ತು. ಏನು ಮನೆ ಬಾಕ್ಲೈತೆ, ಮನೆ ಬಾಕ್ಲಿದ್ದು ಕೊಟ್ಟು ಏನು ಇಲ್ದಿದ್ರೆ ಬಿಡಪ್ಪ, ಯಾಕೆ ಇಲ್ಲ ಅನ್ಬೋದಾಗಿತ್ತು. ಮನೆ ಬಾಕ್ಲೈತಿ, ಹೋಗಿ ಇರ್ದಾರ್ದಲ್ಲನೆ ಸುಮ್ಮನೆ ನೋಟು ಇಲ್ಲೆಲ್ಲ ಏನಮ್ಮ ತರ್ತ ಎಲ್ಲ ಅನ್ನಿಸ್ಕೊಂಡು ಹಿಂಗೆಲ್ಲ ನಮ್ಮ ಎಷ್ಟು ಗೌರವ ಕಾಪಾಡ್ಕೊಂಡು ಊರಾಗೆ ಮರ್ಯಾದೆ ಕಳ್ಕೊಂಬದು ಉಂಟೆ. ಏನು ಬೇಕು ಅದಕ್ಕೆ. ಮತ್ತೆ ಎಲ್ಲೇ ಆಗಲಿ ಸೇನೆ ದಿನ ಇರಬಾರ್ದು. ಅವ್ರ ಪಾಡಿಗೆ ಅವರು ಬೇರೆ ಇರ್ಬೇಕು. ನಾನು ಇಲ್ಲೇ ತವ್ರ ಮನೆ ಇದ್ರೆ ನಾನು ಹೋಗ್ತಿರ್ಲಿಲ್ಲಪ್ಪ, ಹೋಗ್ತಾನೆ ಇರಲಿಲ್ಲ ನಾನು. ಸ್ಯಾನೇನೆ ಎಷ್ಟಿರ್ಬೇಕು ಅಷ್ಟಕ್ಕಿರ್ಬೇಕು, ಸ್ಯಾನೆ ಹೋಗ್ಬಾರ್ದು. ತವ್ರ ಮನೆ ಆಗಲಿ ಯಾವ ಊರೇ ಆಗಲಿ ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ನಾವು ತುಂಬ ಇನ್ನೂರು ಮಾಡೋಕೆ ಹೋದ್ರೆ ಯಾವುದು ನಡೆಯಲ್ಲ ಇವಾಗಿನ ಕಾಲದಾಗೆ. ಈಗ ನಮ್ಮ ಮನೆಯಾಗೆ ನನ್ನ ಮಕ್ಕಳು ನನ್ನ ಸೊಸೆಯರು ಎಲ್ಲರೂ ಸೆನಕ್ಕಿರೋರು. ಎಲ್ಲರೂ ಯಾತೂ ಒಬ್ರಿಗೊಬ್ರು ಪರದಾಡ್ತಿರ್ಲಿಲ್ಲ, ಎಲ್ಲ ಸೆನಕ್ಕಿದ್ವಮ್ಮ, ಯಾವುದು ಇರ್ತಿರ್ಲಿಲ್ಲ ಮನೆಯಾಗೆ. ಇದೆಲ್ಲ ಆಗಿದ್ದು ಯಾರಿಂದಾನ? ಎಲ್ಲನ ನಮ್ಮ ಋತಮ್ಮನಿಂದಲೇ ಎಲ್ಲ ಹಿಂಗಾಗಿದ್ದು. ಅವಳೊಬ್ಳು ಹಿಂಗೆ ಮಾಡಲಿಲ್ಲ ಅಂದಿದ್ರೆ ನಾವು ಹೆಂಗೋ ಚೆನ್ನಾಗಿರ್ತಿದ್ವತ್ತ. ಏನು ಮಾಡೋಣ, ಇವಾಗೆಲ್ಲ ಬರೀ ಹಿಂಗೆ ಎಡವಟ್ಗಳು ಮಾಡ್ಕೊಂಡು ನಾವು ಹಿಂಗೆ ಎಂಬತ್ತೈತಿ. ಇವತ್ತೆಲ್ಲರೂ ದೂರ ಆದ್ರೆ ಇವಳಿಂದಾನ. ಸುಮ್ಮನೆ ಎಲ್ಲರ ತಗೋ ಜಗಳ ಆಡೋದ್ಕಿಂತ ಇವ್ರ ಪಾಡಿಗೆ ಇವ್ರು ಬೇರೆ ಹೋಗಿ ಬೇರೆ ಮನೆ ಮಾಡ್ಕೊಂಡು ಇವ್ರ ಜೀವನ ಇವ್ರು ಮಾಡಿದ್ರೆ ಯಾಕೆ ಮಾತಾಡ್ತಾರೆ ರಜಕಯ್ಯ? ಅದಕ್ಕೆ ಹೋಗ್ಲೇಳು ಅಂತ ಇವತ್ತು. ಇವತ್ತೇನಾದರೂ ಸರಿ ಹೋಗ್ಲೇಬೇಕು ಇವತ್ತು ಅವ್ರ ಊರಿಗೆ ಅಂತ ನಾನು. ಹೋಗ್ಲಿಲ್ವಾ, ನಾನು ಇನ್ನೊಂದು ಸಣ್ಣ ನೋಡಿ ಬ್ಯಾಗ್ ತೆಗೆದು ಹೊರಕ್ಕೆ ಎಸಿತೀನಿ ಅಷ್ಟೇ. ನೋಡತಕ್ಕ ನೋಡ್ತೀನಿ, ಬ್ಯಾಗ್ ತೆಗೆದು ಹೊರಕ್ಕೆ ಹಸ್ತು ನಾನೇನು ಕಳಿಸ್ಬಿಡ್ತೀನಿ. ನಾನು ಮುಲಾಜ್ ಕೇಳಲ್ಲ. ಸುಮ್ಮನೆ ಆಗ್ಬಿಡ್ತಾಳೆ ನಮ್ಮ ಅಮ್ಮಯ್ಯ. ಹಂಗಂತಾಳೆ ಸುಮ್ಮನೆ ಆಗ್ತಾಳೆ ಅಂತ ಅನ್ಕೊಂಡವಳೆ. ಇವ್ರು ಇವಾಗ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲಿರೋದು ಬೇಡ, ಎಂಥದ್ದು ಬೇಡ. ಇವ್ರ ಪಾಡಿಗೆ ಇವ್ರು ಊರಿಗೆ ಹೋಗ್ಲೇಳು ಅಂಬೋದು ನನ್ನ ಲೆಕ್ಕಾಚಾರ ಅಷ್ಟೇನೆ. ಎಲ್ಲರ ತಗೋ ಚೆನ್ನಾಗಿರ್ಬೋದು. ಸುಮ್ಮನೆ ಯಾಕೆ ಅಪರೂಪಕ್ಕೆ ಬರಬೇಕು ಹೋಗ್ಬೇಕು ಅಂತ ನಾನು ಹಿಂಗೆ ಲೆಕ್ಕ ಆಗ್ತಾಯಿದ್ದೀನಿ. ಇವ್ರಿಗೆ ಒಂದಿಷ್ಟು ಅರ್ಥ ಆಗ್ತಾ ಇಲ್ಲ. ನಮ್ಮಮ್ಮ ಯಾಕೆ ಹೇಳ್ತಾ ಐತಿ ಅಂತ ನಮ್ಮ ಋತಮ್ಗೆ ಅರ್ಥ ಆಗ್ತಿಲ್ಲ. ಬೇಡ, ಅರ್ಥ ಆಗಲಿಲ್ಲ ಅಂದರೆ ಅವಳಿಗೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ ನಮ್ಮಮ್ಮ ಯಾಕೆ ಹೇಳ್ತಿತ್ತು ಅಂತ. ನೋಡೋರಲ್ಲ ವೀಕ್ಷಕರೇ, ನಮ್ಮ ಋತಮ್ಮನ ಇವತ್ತೇನಾದರೂ ಸರಿ ನೀನು ಮನೆ ಬಿಟ್ಟು ಹೋಗಬೇಕು, ನಿಮ್ಮೂರಿಗೆ ನೀವು ಹೋಗಬೇಕು, ಬಾಡಿಗೆ ಮನೆ ಮಾಡೋದು ಬೇಡ, ಏನು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಯಾಕೆ ತರಲೆಗಳು, ಸುಮ್ಮನೆ ಹೋಗ್ರಮ್ಮ ಅಂತೇಳಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಅವಳೇನಾದರೂ ಕೇಳಲಿಲ್ಲ ಅಂತಂದರೆ ಬ್ಯಾಗ್ ತೆಗೆದು ಹೊರಕ್ಕೆ ಹಾಕೋದು ನನಗೆ ಗೊತ್ತೈತೆ. ನಾನೆಲ್ಲ ತಿಳ್ಕೊಂಡಿದ್ದೀನಿ, ಮಾಡ್ತೀನಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂಥೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.